ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಬ್ರಹ್ಮರ್ಷಿ ಶ್ರೀ ಸದ್ಗುರು ಪರಮ ಪೂಜ್ಯ ಮಡಿವಾಳ ಶಿವಯೋಗಿಗಳ ದರ್ಶನಕ್ಕೆ ಶಿಶುನಾಳದ ಶರೀಫ್ ಸಾಹೇಬ ಸಾಧುಗಳು ಆಗಾಗ ಗರಗಕ್ಕೆ ಬರ್ತಿದ್ದರು. ಈ ಮಡಿವಾಳ ಸ್ವಾಮಿಗಳಲ್ಲಿ ಹುದುಗಿದಂಥ ದೈವತ್ವವನ್ನು, ದೇವತ್ವವನ್ನು, ತಪಶಕ್ತಿಯನ್ನು ಬಯಲಿಗೆಳೆಯುವ ನಿಮಿತ್ತವಾಗಿ ಒಂದು ಹಂಚಿಕೆಯನ್ನು ಹಾಕಿ 2 ತೆಂಗಿನಕಾಯಿಗಳನ್ನು ತಮ್ಮ ಹತ್ರ ಇಟ್ಟುಕೊಂಡು ಸದ್ಗುರು ಶ್ರೀ ಮಡಿವಾಳ ಶಿವಯೋಗಿಗಳ ದರ್ಶನದ ನೆವವನ್ನು ಮುಂದೆ ಮಾಡಿಕೊಂಡು ಗರಗ ಗ್ರಾಮದ ಹಾದಿಯನ್ನು ಹಿಡಿದರು. ಆ ಗರಗ ಗ್ರಾಮಕ್ಕೆ ಬರುವಷ್ಟರಲ್ಲಿ ಮಠದ ಶಿಷ್ಯ ಮಂಡಳಿಯೊಡನೆ ಆ ಸುದ್ದಿ ಈ ಸುದ್ದಿ ಮಾತಾಡುತ್ತಾ ಮಠದೊಳಗೆ ಆ ಮಡಿವಾಳ ಶಿವಯೋಗಿಗಳು ಕುಳಿತಿದ್ದರು. ಒಮ್ಮಿಂದೊಮ್ಮೆಲೆ ಒಬ್ಬ ಈಗ ಸಾಹೇಬ ಬರ್ತಾನೋ, ಅವನ ಹೆಸರು ಶಿಶುನಾಳದ ಶರೀಫ ಅಂತೇಳಿ ಕರೀತಾರೋ, ಅವ ಭಾಳ ಬೆರಿಕಿದಾನು ಅಂಥೇಳಿ ತಮ್ಮ ಶಿಷ್ಯರ ಮುಂದೆ ಆ ಮಡಿವಾಳ ಶಿವಯೋಗಿಗಳು ಹೇಳಾಕತ್ತಿದ್ರು. ಹಿಂಗೆ ಹೇಳಿದ ಸ್ವಲ್ಪ ಹೊತ್ತಿನೊಳಗೆ ಶ್ರೀ ಶರೀಫ್ ಸಾಹೇಬರು ಬಂದೇ ಬಿಟ್ಟರು. ಅವರ ನಡುವೆ ನಡೆದಂಥ ಒಂದು ಸಂಭಾಷಣೆಯನ್ನು ಈಗ ನೀವು ಕೇಳೋಣಂತ. ಮಡಿವಾಳೇಶಿ ಹೇಳ್ತಾನೋ, ಯಾರಪ್ಪ ನೀನು, ಎಲ್ಲಿಂದ ಬಂದು ಎಲ್ಲಿಗೆ ಹೋಗಬೇಕು ಅಂತೇಳಿ ಕೇಳಿದಾಗ ಆ ಶರೀಫ್ ಸಾಹೇಬರು, ಅಪ್ಪ ನಾನು ಶರೀಫ, ಶಿಶುವಿನ ಹಾಳದಿಂದ ಇಲ್ಲಿಗೆ ಬಂದೇನಿ ಅಂತೇಳಿ ಅಂತಾರೆ. ಆವಾಗ ಶಿವಯೋಗಿಗಳು ಏನು ಕೆಲಸ ನಿಮಿತ್ತವಾಗಿ ಬಂದೀಪ ಅಂತ ಕೇಳಿದಾಗ ಆ ಶರೀಫ್ ಸಾಹೇಬರು ತಮ್ಮ ಗುರುಪಾದ ದರ್ಶನಾರ್ಥವಾಗಿ ನಾನು ಇಲ್ಲಿಗೆ ಬಂದೇನಿ ಅಂತೇಳಿ ಹೇಳಿದಾಗ, ಅಂಥ ವಿಶೇಷ ಏನೈತಪ್ಪ ಅಂತೇಳಿ ಮಡಿವಾಳಜ್ಜ ಕೇಳ್ತಾನೆ. ಆವಾಗ ಏನಿಲ್ಲ ಗುರುವೇ, ನಾನು ಬರೋ ಮುಂದೆ 2 ತೆಂಗಿನಕಾಯಿ ತೊಗೊಂಡ ಬಂದೇನಿ. ಅವುಗಳೊಳಗೆ ಒಂದು ನಿಂದೈತಿ, ಒಂದು ನಂದೈತಿ. ನಿಂದ ನೀ ಇಟ್ಕೋ, ನಂದು ನನಗೆ ಕೊಡು ಅಂತೇಳಿ ತಿಳ್ಕೊಂಡು ಹೇಳಿ ಅವರ ಮುಂದೆ ಆ 2 ತೆಂಗಿನಕಾಯಿಗಳನ್ನು ಇಟ್ಟು ನಮಸ್ಕಾರ ಮಾಡಿ ಕೊಂಡಿರ್ತಾರೆ. ಆವಾಗ ಆ ಮಡಿವಾಳ ಸದ್ಗುರುಗಳು ತನ್ನ ಮುಂದೆ ಇರಿಸಿದಂಥ 2 ತೆಂಗಿನಕಾಯಿಗಳ ಮೇಲೆ ಕೈ ಆಡಿಸಿ ಅದರಲ್ಲಿ ಒಂದು ಶರೀಫರ ಕೈಗೆ ಕೊಡ್ತಾರೆ. ಕೂಡಲೇ ಇನ್ನೊಂದು ಶರೀಫ್ ಸಾಹೇಬರು ಆ ಒಂದು ಕಾಯಿಯನ್ನು ಒಡೆದ ನೋಡಿದಾಗ ಒಳಗೆ ಏನೂ ಇರಲಿಲ್ಲ. ಇನ್ನು ಈ ಮಡಿವಾಳೇಶ ಅಜ್ಜ ತನ್ನದಾಗಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿಯನ್ನು ಆ ಶರೀಫರ ಸಾಹೇಬರ ಕೈಗೆ ಕೊಡ್ತಾರೋ. ಆ ಶರೀಫ್ ಸಾಹೇಬರು ಅದನ್ನು ಕೂಡ ಒಡೆದ ನೋಡ್ತಾರೋ. ಅದರ ಒಳಗೂ ಸಹಿತ ಏನೇನೂ ಇರಲಿಲ್ಲ. ಇದನ್ನು ನೋಡಿದಂಥ ಅಲ್ಲಿ ಶಿಷ್ಯವರಿಂದ ಆಶ್ಚರ್ಯ ಚಕಿತರಾಗ್ತಾರೆ. ಇಂಥ ಚಮತ್ಕಾರದ ಗುಟ್ಟೇನು ಅಂತೇಳಿ ತಿಳ್ಕೊಂಡು ಕೇಳಿದಾಗ ಆ ಮಡಿವಾಳ ಶಿವಯೋಗಿಗಳು ಹೇಳ್ತಾರೆ, ಈ ಪ್ರಪಂಚದೊಳಗೆ ನನ್ನದು ನಿನ್ನದು ಎಂಬುವಂಥದ್ದು ಏನೂ ಇಲ್ಲ. ಅದೆಲ್ಲ ಭ್ರಮೆ. ಲೌಕಿಕರು ಮಾತ್ರ ಇದನ್ನು ನಂದು ನಾನು ಅಂತೇಳಿ ನಂಬಿ ಕೆಡ್ತಾರೋ. ಇದೆಲ್ಲ ಒಂದು ಸ್ವಾಮಿಯ, ಆ ಸದ್ಗುರುವಿನ, ಆ ಪರಮಾತ್ಮನ ಲೀಲೆ ಅಂತಕ್ಕಂಥದ್ದನ್ನು ಮರೆತು ಬಿಟ್ಟಾರೋ ಮುಂತಾದ ಒಂದು ತತ್ವದ ಅರ್ಥವನ್ನು ಎಲ್ಲರಿಗೂ ಪ್ರತ್ಯಕ್ಷ ತೋರಿಸಿದರು. ಇವರಿಬ್ಬರೂ ಕೂಡ ಮಹಾತ್ಮರೇ, ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವತರಿಸಿ ಬಂದಿದ್ದಾರೆ ಅಂತ ಅಲ್ಲಿ ಇದ್ದಂಥ ಶಿಷ್ಯ ಮಂಡಳಿ ಹೊಗಳಿ ಜೈ ಜೈಕಾರ ಮಾಡಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಇಂಥ ಒಂದು
ಸದ್ಗುರುವಿನ ಶಿಷ್ಯರಾಗಿರ್ತಕ್ಕಂಥ ಆ ಗರಗ ಗ್ರಾಮದ ನರಿಸಿದ್ದಮ್ಮ ಅಂತೇಳಿ ಒಬ್ಬ ಹೆಣ್ಮಗಳು. ಈ ಹೆಣ್ಮಗಳು ಭಾಳ ಬಡತನದೊಳಗೆ ಇದ್ಲು. ಪ್ರತಿದಿನ ಕಾಯಿಪಲ್ಯಗಳನ್ನು ಕಾಳಿಗಾಗಿ ಮಾರಿ ಬಂದಂಥ ಕಾಳುಗಳನ್ನು ಬೀಸಿ ಕಜ್ಜಾಯ ತಯಾರು ಮಾಡ್ತಿದ್ಲು. ಅಂದ್ರೆ ಈ ನರಿಸಿದ್ದಮ್ಮನ ಒಂದು ಕಾಯಕ ಹೆಂಗಿತ್ತು ಅಂತಂದ್ರೆ, ಹಿಂದೆ 12ನೇ ಶತಮಾನದೊಳಗೆ ಬಸವಣ್ಣನವರ ಅನುಭವ ಮಂಟಪದಲ್ಲಿದ್ದಂಥ ಆ ಯಾವ ಆಯುಧಕ್ಕೆ ಲಕ್ಕಮ್ಮ ಅಂತಿರ್ಬೋದು, ಮುಂತಾದ ಒಂದು ಶರಣರ ಕಾಯಕ ಪದ್ಧತಿಯಂತೆ ಅವಂತೆ ದುಡಿದು ಅವತ್ತೇ ಸಂತೆಯನ್ನು ಮಾಡಿಕೊಂಡು ಆ ಸಂತೆಯಿಂದ ಅಡಿಗೆಯನ್ನು ಮಾಡಿ ಅದನ್ನು ಜಂಗಮರಿಗೆ ಉಣಿಸುವಂಥ ಒಂದು ಕಾಯಕವನ್ನು ಆ ಬಸವ ಕಲ್ಯಾಣದೊಳಗೆ ಏನು ಮಾಡ್ತಿದ್ರು ಶರಣರು, ಅಂಥ ಒಂದು ಪದ್ಧತಿಯನ್ನೇ ಈ ನರಿಸಿದ್ದಮ್ಮ ಮಾಡ್ತಾಯಿದ್ಲು. ಏನಪ್ಪ ಅಂತಂದ್ರೆ, ಪ್ರತಿದಿನ ಬೆಳಗ್ಗೆ ಕಾಯಿಪಲ್ಯಗಳನ್ನು ತಂದು ಅವುಗಳನ್ನು ದುಡ್ಡಿಗಾಗಿ ಮಾರದೆ ಕಾಳುಗಳಿಗಾಗಿ ಅಂದ್ರೆ ಜೋಳ ಗೋಧಿ ಇವುಗಳಿಗಾಗಿ ಮಾರಿ ಅವತ್ತೇ ಬಂದಂಥ ಕಾಳುಗಳನ್ನು ಮನೆಗೆ ತಂದು ಬಿಸಿ ಕಜ್ಜಾಯವನ್ನು ತಯಾರು ಮಾಡಿ ಸ್ನಾನ ಮಾಡಿ ಮೊದಲು ತಯಾರು ಮಾಡಿದಂಥ ಒಂದು ಕಜ್ಜಾಯವನ್ನು ಅಂದ್ರೆ ರೊಟ್ಟಿಯನ್ನು ಮಡಿವಾಳೇಶನಿಗೆ ಮುಟ್ಟಿಸಿ ಮನೆಗೆ ಬಂದು ತಾನು ಊಟ ಮಾಡ್ತಿದ್ಲು. ಈ ಪ್ರಕಾರ ಅವತ್ತಿನ ಆ ಒಂದು ನರಿಸಿದ್ದಮ್ಮನ ಪ್ರತಿದಿನದ ಕಾಯಕ ಆಗಿತ್ತು. ಆದರೆ ಒಂದು ದಿವಸ ಕಾಯಿಪಲ್ಯ ಬೇಗ ಖರ್ಚಾಗಲಿಲ್ಲ, ಅಂದ್ರೆ ವ್ಯಾಪಾರ ಆಗಲಿಲ್ಲ. ಮಧ್ಯಾಹ್ನದ 2-3 ಗಂಟೆವರೆಗೂ ತಿರುಗಿ ಅಂತೂ ಇಂತೂ ಕಾಯಿಪಲ್ಯ ಖರ್ಚು ಮಾಡಿದ್ಲು. 3 ಗಂಟೆ ನಂತರ ಆ ಕಾಳನ್ನು ತಂದು ಬೀಸಿ ಕಜ್ಜಾಯ ತಯಾರು ಮಾಡಿದ್ಲು. ತದನಂತರ ಸ್ನಾನ ಮಾಡುವಷ್ಟರೊಳಗೆ ಹೊತ್ತು ಮುಳುಗಾಕ ಸಮೀಪ ಆಗಿತ್ತು. ಆ ಹೊತ್ತು ಮುಳುಗುವಂಥ ಟೈಮ್ದೊಳಗೆ ಆ ಒಂದು ಕಜ್ಜಾಯವನ್ನು ತೆಗೆದುಕೊಂಡ ಆ ಸಾಧ್ವಿ ಸಿದ್ದಮ್ಮ ಮಠಕ್ಕೆ ಹೊಂಟ್ಲು. ಆವಾಗ ದಾರಿಯೊಳಗೆ ಭೇಟಿಯಾದಂಥ ಒಬ್ಬ ಹೆಣ್ಮಗಳು, ಏನು ಸಿದ್ದಮ್ಮ ಇಷ್ಟು ಹೊತ್ತಾತಲ್ಲ, ಇಷ್ಟು ಹೊತ್ತಿನ ಮ್ಯಾಗ ಮಠಕ್ಕೆ ಹೊಂಟಿಯಲ್ಲ, ಯಾರನ್ನಾರ ಕಳಿಸ್ಬೇಕೋ ಇಲ್ಲೋ ಅಂತೇಳಿ ತಿಳ್ಕೊಂಡ ಅಂತ. ಆವಾಗ ಆ ಸಿದ್ದಮ್ಮ ಚನ್ನಿಮಠ ಕಾಯಕವನ್ನೇ ಮಾಡಿ ಬೇಸತ್ತಿದ್ಲು. ಆವಾಗ ಅವಳಂತಾಳು, ಈ ನನ್ನನ್ನು ಬಿಟ್ಟ ಈ ಸುಡುಗಾಡಕ್ಕೆ ಹೋಗೋರು ಯಾರದಾರೋ ನಮ್ಮ ಮನ್ಯಾಗ ಅಂತೇಳಿ ಆವೇಶದಿಂದ ಉತ್ತರ ಕೊಡುತ್ತಾ ಮಠದ ಹಾದಿಯನ್ನು ಹಿಡಿದ ಹೊಕ್ಕಾಳ. ಆವಾಗ ಊರು ದಾಟಿದ ನಂತರ ನಿಜವಾಗಿಯೂ ಆಕೆಯ ತನ್ನ ಮಾತಿನಂತೆ ಸುಡುಗಾಡದ ಹಾದಿಯನ್ನೇ ಹಿಡಿದಿದ್ಲು. ಆ ಸುಡುಗಾಡಕ್ಕೆ ಹೋಗಿ ಮುಟ್ಟಿ ನೋಡ್ತಾಳ. ಎತ್ತು ನೋಡಿದರೂ ಬೂದಿಗಳ ರಾಶಿನಾದವು, ಹೆಣಗಳನ್ನು ಹೋಗಿದಂಥ ತಗ್ಗುಗಳ ಕಾಣಕತ್ತು. ಕತ್ತಲಾಗುತ್ತಾ ಬಂತು. ಇದೇನು ದೇವ, ನಾನು ಅನ್ನಂಥ ನುಡಿಯೇ ತಪ್ಪಾಯಿತು, ನನ್ನನ್ನು ಕ್ಷಮ ಮಾಡಪ್ಪ ಮಡಿವಾಳಜ್ಜ ಅಂತೇಳಿ ತಿಳ್ಕೊಂಡ ಆ ಸ್ಮಶಾನದೊಳಗೆ ನಿತ್ತ ಬೇಡ್ಕೋತಾಳ. ಆವಾಗ ಮಠ ಕಾಣಿಸಕತ್ತು. ಆವಾಗ ಆ ಮಠಕ್ಕೆ ಧಾವಿಸಿ ಬಂದ ಮಡಿವಾಳೇಶನಿಗೆ ನಮಸ್ಕಾರವನ್ನು ಮಾಡಿದಾಗ ಆ ಮಡಿವಾಳಜ್ಜ ಕೇಳ್ತಾನು, ಯಾಕೆ ಸಿದ್ದಮ್ಮ ಎಲ್ಲೆಲ್ಲಿ ಅಡ್ಡಾಡಿ ಬಂದಿ ಅಂತೇಳಿ ಕೇಳಿದರು. ಆವಾಗ ಅಪ್ಪ ತಪ್ಪಾತ್ಪ ಕ್ಷಮ ಮಾಡು ಅಂತೇಳಿ ಆ ಹೆಣ್ಣು ಮಗಳು ಮಡಿವಾಳಜ್ಜನ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಬೇಡ್ಕೋತಾಳ. ಆವಾಗ ಮಡಿವಾಳಜ್ಜ, ಹಂಗೆ ಅಡಬಾರ್ದು ಆ ತಾಯಿ, ಯಾವಾಗಲೂ ತಾಳ್ಮೆಯಿಂದ ಇರಬೇಕು ಅಂತೇಳಿ ತಿಳ್ಕೊಂಡು ಹೇಳಿ ಮೊದಲ ನಿನ್ನ ಕಜ್ಜಾಯವನ್ನು ಅಂತೇಳಿ ತಿಳ್ಕೊಂಡ ಅವಳು ತಂದಂಥ ಬಿಸಿ ಬಿಸಿ ಕಜ್ಜಾಯವನ್ನು ಆ ಮಡಿವಾಳ ಶಿವಿಗೆಗಳು ಸ್ವೀಕರಿಸಿ ಆನಂದದಿಂದ ಅವಳಿಗೆ, ಇನ್ನು ಮನೆಗೆ ಹೋಗಿ ನೀನು ಪ್ರಸಾದ ಮಾಡಿ ಮಲ್ಕೋರುವ, ಸ್ವಾಮಿ ಆ ಪರಮಾತ್ಮ ನಿನಗೆ ಕಲ್ಯಾಣ ಮಾಡ್ತಾನು ಅಂತೇಳಿ ತಿಳ್ಕೊಂಡ ಆಶೀರ್ವಾದ ಮಾಡಿ ಅವಳನ್ನು ಮನೆಗೆ ಕಳಿಸ್ಕೊಡ್ತಾರೋ. ಅಂಥ ಸಾಧ್ವಿ ನರಿಸಿದ್ದಮ್ಮನ ಜೀವನ ಮುಂದೆ ಸುಖರೂಪದಿಂದ ಸಾಗಿತು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಈ ಒಂದು
ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀಮನ್ ನಿರಂಜನ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.